ಬ್ಯಾಂಕ್ ಅವರು ಅದ ಜಾಗ ನೋಡಿ ಲೋನ್ ಕೊಟ್ಟಿದ್ದಾರೆ. ಇಂಥ ಒಂದು ಅಧಿಕೃತ ಜಾಗದಾಗ ಇವೆಲ್ಲ ಪರಿಶೀಲನೆ ಮಾಡಿ ಬೀದಿ ವ್ಯಾಪಾರಸ್ಥರು ಲೋನ್ ಕೊಟ್ಟಿದ್ದಾರೆ. ದಯಮಾಡಿ ಇಷ್ಟೊಂದು ಧೈರ್ಯ ತೋರಿ ತಮ್ಮ ಆಫೀಸರ್ ತಮಗೆ ಮಿಸ್ಗೈಡ್ ಮಾಡಿದಾರೋ ಅಥವಾ ಸರಿಯಾಗಿ ಗೈಡ್ ಮಾಡಿದಾರೋ ಅದಂತ ನಮ್ಗೆ ಗೊತ್ತಿಲ್ಲ ಸರ್. ಒಂದು ವೇಳೆ ತಮಗೆ ತಪ್ಪು ದಾರಿ ತೋರಿಸಿ ಈ ರೀತಿ ತಮಗೆ ತಪ್ಪು ಏನಾದ್ರು ದಾರಿ ತಪ್ಪಿಸಿ ಈ ರೀತಿ ಮಾಡಿದ್ರು ಅಂತಂದ್ರೆ ಅವ್ರನ್ನ ಕೂಡ ಆ್ಯಕ್ಷನ್ ಆಗಬೇಕು. ಆಮೇಲೆ ಅದೇ ಧೈರ್ಯ ಏನಂತಂದ್ರೆ ನಿನ್ನೆ ಅದನ್ನು ಈ ಎಲ್ಲ ಬಡಪಾಯಿಗಳ ಜನ SC ST ಇದ್ದಾರೆ, ಬಡವರು ಇದ್ದಾರೆ, ಎಲ್ಲ ಸಮಾಜದವರು ಇದ್ದಾರೆ. ಯೂತ್ನೆಲ್ಲ ಧ್ವಂಸ ಮಾಡಿಬಿಟ್ರಲ್ಲ. ಸ್ಟ್ರೀಟ್ ವೆಂಡರ್ಸ್ ಎಲ್ಲ ಸಣ್ಣ ಸಣ್ಣ ಫುಟ್ಪಾತ್ ಮಾಡಿರುವಂಥ ವ್ಯಾಪಾರಿಗಳನ್ನೆಲ್ಲ ಏನು ಹಾಳು ಮಾಡಿಬಿಟ್ರಲ್ಲ, ಈಗ ಅವ್ರನ್ನ ರಸ್ತೆ ಮೇಲೆ ತಂದುಬಿಟ್ರಲ್ಲ. ಅದೇ ರೀತಿ ಕವು ಕಟ್ಟ ಏನಿದೆ 2022ದಿಂದ ಹಿಡ್ಕೊಂಡು ಇನ್ನೂವರೆಗೆ ರಸ್ತೆ ಮೇಲೇ ಅದು ಏನು ಟೇಬಲ್ಗಳನ್ನು ಮತ್ತು ಕುರ್ಚಿಗಳನ್ನ ಇಟ್ಕೊಂಡ್ಬಿಟ್ಟಿದ್ದಾರೆ. ಅದನ್ನು ಕೂಡ ಫುಟ್ಪಾತ್ ಮೇಲಿದೆ, ಅದನ್ನು ತಲುಪಿಸುವಂಥ ಕೆಲಸ ನಾವು ಅದನ್ನು ಮಾಡಿ ತೋರಿಸ್ಬೇಕು ಸರ್. ಯಾಕಂದ್ರೆ ಕೆಲವು ಮಂದಿ ಅಧಿಕಾರಿಗಳು ಹಿಂಗೆ ದರ್ಪೊಳಗೆ ಮಾತಾಡಿದ್ರು ಅಂತಂದ್ರೆ ಅವ್ರು ಹೋದ್ರಂತಂದ್ರೆ ಏನೊಂದು ಐರನ್ ಮ್ಯಾನ್ ಬಂದಂತ ಅಲ್ಲಿ ಹೋಗಿ ಗುಸಾಸ್ಬಿಟ್ರೆ ಬಡವರು ಮಂದಿಯೊಳಗೆ ಹೋಗಿ ಮಾಡಿದಾರೆ. ಅದು ಶಾಣಿತನ ಅಲ್ಲ. ದಮ್ ಇತ್ತಂತಂದ್ರೆ ಕವು ಕಟ್ಟಾಳು ಮಾಡ್ಬೇಕು. ದಮ್ ಇತ್ತಂತಂದ್ರೆ ಯಾವ ಅಧಿಕಾರಿ ಇದನ್ನು ಮಾಡಿದಾರ ಆ ಅಧಿಕಾರಿ ದಮ್ ಇತ್ತಂತಂದ್ರೆ ಕವು ಕಟ್ಟಾಳು ಹೋಗಿ ಈ ಫುಟ್ಪಾತ್ ಮೇಲೆ ಇರುವಂಥ ಎಲ್ಲ ಫುಟ್ಪಾತ್ ಕ್ಲಿಯರೆನ್ಸ್ ಆಗಲಿ. ಅದಾದಂಥ ಬಡವ್ರ ಹತ್ರ ನೋಡಲ್ಲ, ಎಲ್ಲ ಸಾವುಕಾರ ಮಂದಿಗೆ ಬಿಡ್ತೀರಿ, ಎಲ್ಲ ಬಡ ಮಂದಿ ಹೇಳ್ತೀರಿ. ಈ ಬಡ ಮಂದಿ ಎಲ್ಲಿ ಹೋಗ್ಬೇಕು? ಯೂತ್ ಅವರಪ್ಪ ಎಲ್ಲಿ ಇವರಲ್ಲಿ ಹೋಗ್ಬೇಕು? ಅದ್ರೊಳಗೆ ನಮ್ದು ಏನಿಲ್ಲ ಅಂದ್ರೂ ಅಟ್ಲೀಸ್ಟ್ 4 to 6% ನಮ್ದು ದೇ ನಾಟ್ ಅನ್ಎಂಪ್ಲಾಯ್ಡ್ ರೀ ಸರ್. ಏನೋ ನಮಗೆ ಸಿಗ್ತಾ ಇಲ್ಲ ಅಂತೇಳಿ ನಾವು ಪುಕ್ಕಟ ಕುಂದ್ರತ್ತೀವಿ, ಏನೋ ಒಂದು ಮಾಡ್ಕೊಂಡು ಹೊಟ್ಟೆ ಪಾಡಿಗೆ ತಿಂತಾ ಇದ್ದೀವಿ ರೀ. ಎನ್ಕ್ರೋಚ್ಮೆಂಟ್ ಎಂತಲ್ಲಿ ಮಾಡ್ಬೇಕಂತಂದ್ರೆ ಸರ್ ಜಸ್ಟ್ ರಿಕ್ವೆಸ್ಟ್ ರೀ, ತಮಗೂ ತಮ್ಮ ಗಮನಕ್ಕೂ ಇರ್ತದೆ. ಆದ್ರೆ ರೊಕ್ಕ ಮಾಡ್ಕೊಳ್ಳೋ ಸಲುವಾಗಿ ಅನಧಿಕೃತವಾಗಿ ಮಾಡ್ಕೊಂಡು ಅಂಥವ್ರಿಗೆ ಎನ್ಕ್ರೋಚ್ಮೆಂಟ್ ಮಾಡಿರಿ ಸರ್. ದುಡ್ಕೊಂಡು ತಿನ್ನುವಂಥ ಹೊಟ್ಟೆ ಪಾಡಿಗೆ ಮಾಡುವಂಥವ್ರು ದಯಮಾಡಿ ಎನ್ಕ್ರೋಚ್ಮೆಂಟ್ ರಿಮೂವಲ್ ಆ್ಯಕ್ಟ್